ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಎಂದಿನಂತೆ ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ 23.0 ಅಂತ ಹೇಳಿ. ಸೊ ನಾವೇನು ಮಾಡೋಣ, ಪ್ಲೇಸ್ಟೋರಿಗೆ ಹೋಗೋಣ. ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಅಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಅಲ್ಲಿ ಬರಿಬೇಕಾಗತ್ತೆ ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಅಂತ ಹೇಳಿ ಬರಿಬೇಕಾಗತ್ತೆ. ಸೊ ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಅಂತ ಬರೆದಾದ್ಮೇಲೆ ನಾವು ಏನು ಮಾಡಬೇಕು, ಮತ್ತು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಅಪ್ಡೇಟ್ ತೋರಿಸ್ತಾ ಇದೆ ಸೈಡಲ್ಲಿ. ಸೊ ಅಪ್ಡೇಟನ್ನು ಕೊಡಬೇಕು. ಅಪ್ಡೇಟನ್ನು ಕೊಟ್ಟಾಗ ಅದು ತೊಗೊಳ್ತಾ ಇದೆ, ಅಪ್ಡೇಟ್ ಮಾಡಲಿಕ್ಕೆ ತೊಗೊಳ್ತಾ ಇದೆ. ಸೊ ಇದು ಸ್ವಲ್ಪ ಟೈಮ್ ಹಿಡ್ದೇ ಇರುತ್ತೆ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಷಯ ಗೊತ್ತಿದ್ದರೆ ನಿಮಗೂ ತಿಳಿಸ್ತೀನಿ. ನೀವು ಗೊತ್ತಿರೋ ವಿಷಯನ ಮತ್ತೊಬ್ಬರಿಗೆ ನೀವು ಶೇರ್ ಮಾಡಿ, ಆಯಿತಾ. ಸೊ ಓಕೆ, ಇದಾಯಿತು, ಅಪ್ಡೇಟ್ ಆಯಿತು. ಮತ್ತು ಇನ್ಸ್ಟಾಲೇಷನ್ ಆಗಬೇಕು ಈಗ. ಸೊ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಾಗ ಅಥವಾ ಸರ್ವರ್ ಬಿಸಿ ಇದ್ದಾಗ ಈ ಥರ ಪ್ರಾಬ್ಲಮ್ಸ್ಗಳು ಸ್ವಲ್ಪ ಸ್ಲೋ ಆಗುತ್ತೆ, ಮಾಡ್ಕೊಳ್ಬೇಕು. ಸೊ ಬಂತು ಈಗ. ಹಾಟ್ ಫಿಕ್ಸ್ ಆ್ಯಪ್ ಕ್ರ್ಯಾಶ್ ಡ್ಯೂರಿಂಗ್ ದಿ THR ಡಿಸ್ಟ್ರಿಬ್ಯೂಷನ್ ಅಂತ ಕೇಳಿದೆ. ಅದು ಒಂದೇ ಒಂದು ಅಪ್ಡೇಟ್ ಬಿಟ್ಟಿರೋದು. ಅಂದರೆ THR ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ನಾವು THR ಓಪನ್ ಮಾಡಬೇಕಾದ್ರೆ ಮೊಬೈಲ್ ಒಂದೇ ಸತಿ ಆಫ್ ಆಗೋದು, ಕ್ಯಾಮ್ರಾ ತೋರಿಸ್ಬೇಕಾದ್ರೆ ಕ್ಯಾಮ್ರಾನು ಅಷ್ಟೇ ಮತ್ತು ಆಫ್ ಆಗೋದು, ಈ ಥರ ಪ್ರಾಬ್ಲಮ್ಸ್ ಆಗ್ತಿತ್ತು. ಸೊ ನಾವು ಪೋಷಣ್ ಟ್ರ್ಯಾಕರಿಗೆ ಬರೋಣ. ಪೋಷಣ್ ಟ್ರ್ಯಾಕರಿಗೆ ಬಂದ್ಬಿಟ್ಟು ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಮತ್ತು ಸ್ವಲ್ಪ ಟೈಮ್ ತೊಗೊಳುತ್ತೆ, ವೆಯ್ಟ್ ಮಾಡೋಣ. ಓಕೆ, ನಾವೇನು ಮಾಡಿದ್ವಿ, ಡೈಲಿ ಟ್ರ್ಯಾಕರ್ ಮೇಲೆ ಬಂದ್ವಿ. ಡೈಲಿ ಟ್ರ್ಯಾಕರ್ ಮೇಲೆ ಬಂದಮೇಲೆ THR HCM ಅಂತ ಇದೆ. ಸೊ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ಏನು ಮಾಡೋಣ, ಮಗುವಿನ ಆಧಾರ್ ಯಾರ್ದಿದೆಯೋ ಆ ಮಗುವಿನ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತೀನಿ, ಆಯಿತಾ. ಅದು ಮಗು ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಮಗೆ ಏನು ಬರುತ್ತೆ ನೆಕ್ಸ್ಟು ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಒಂದೊಂದೇ ನಮಗೆ ಡೀಟೇಲಾಗಿ ತೋರಿಸ್ತೀನಿ. ಸೊ ಇಲ್ಲೇನಿದೆ, ಬೆನಿಫಿಷರಿ ಪೇರೆಂಟ್ ಗಾರ್ಡಿಯನ್ ಫೋಟೋ ಇಸ್ ನಾಟ್ ಕ್ಯಾಪ್ಚರ್ ಮಾಡಿಲ್ಲ. ಸೊ ನಾನು ಸ್ಕಿಪ್ ಮೇಲೆ ಕೊಟ್ಕೊಂಡು ಹೋಗಿದ್ದೀನಿ. ಸೊ ಇಲ್ಲಿ ನಂಬರ್ ಆಫ್ ಡೇಸ್ 7, 15 ಡೇಸ್, 25 ಡೇಸ್, ನಂಬರ್ ಆಫ್ ಪ್ಯಾಕೆಟ್ಸ್, ವೆರಿಫಿಕೇಷನ್ ಮೆಥಡ್ ಕೇಳ್ತಾ ಇದೆ. ಒಂದು ಫೇಸ್ ಅಥೆಂಟಿಕೇಷನು, ಸೆಕೆಂಡ್ ಒನ್ನು ಪ್ರೊಸೀಡ್ ವಿತೌಟ್ ಅಥೆಂಟಿಕೇಷನ್ ಅಂತ ಕೇಳ್ತಾ ಇದೆ. ನಾನು ಸ್ಕಿಪ್ ಕೊಟ್ಟರೆ ಮಾತ್ರ ಈ ಆಪ್ಷನ್ಸ್ ಬರೋದು. ಓಕೆ, ನೆಕ್ಸ್ಟ್ ಒನ್ ಏನು ಮಾಡಿದ್ದೀನಿ, ನಾನು ಪ್ರೊಸೀಡ್ ವಿತೌಟ್ ಅಥೆಂಟಿಕೇಷನ್ ಕೆಳಗಡೆ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನೀಗ. ಸೊ ಕ್ಲಿಕ್ ಮಾಡಿಬಿಟ್ಟು ಮಾರ್ಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ, ಪ್ರೊಸೀಡ್ ಆದಮೇಲೆ ಕ್ಲಿಕ್ ಮಾಡಿದಾಗ ಮಾತ್ರ ಇಲ್ಲಿ ಪ್ರೊಸೀಡು ಬ್ಲೂ ಇಂಕಲ್ಲಿ ಬರುತ್ತೆ. ಸೊ ಪ್ರೊಸೀಡ್ ಅಂತ ಕೊಡ್ತೀನಿ. ಸೊ ಪ್ರೊಸೀಡ್ ಅಂತ ಕೊಟ್ಟಾದಮೇಲೆ ನೋಡೋಣ ಏನು ಬರುತ್ತೆ ಅಂತೇಳಿ. ಇಲ್ಲಿ ಪ್ರೊಸೀಡ್ ಕೊಟ್ಟೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಂದ್ರೆ ಮುಂದುವರ್ಸ್ಕೊಂಡು ಹೋಗ್ಬಿಡುತ್ತೆ, ಫೇಸ್ನ ಫೋಟೋ ತೆಗಿತಾ ಇಲ್ಲ. ಸೊ ನಾವೇನೇನೋ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಅಲ್ವಾ. ಸೊ ಇದಿಷ್ಟು ಮಾಡಬೇಕು. ಸೊ ನಾನು ಫುಡ್ ಕೊಡಬೇಕಾದ್ರೆ ಇದನ್ನು ವೀಡಿಯೋನ ನೆಕ್ಸ್ಟು ಮಾಡಿಬಿಟ್ಟು ನಿಮಗೆ ಅದನ್ನು ಹೇಳ್ಕೊಡ್ತೀನಿ ಹೇಗೆ ಇದು ಮಾಡೋದು ಅಂತೇಳಿ. ಸೊ ನಾನು ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡ್ತೀನಿ. ಮೋಸ್ಟ್ಲಿ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ಸಿಗೋಣ ಆದಷ್ಟು ಬೇಗ. ಅಲ್ಲಿವರೆಗೂ ಧನ್ಯವಾದಗಳು.